ಚಿನ್ನಯ್ಯ ತಂದಿದ್ದಂತ ಬುರುಡೆ ಕೊಟ್ಟಿದ್ದು ಯಾರು? ಬುರುಡೆ ಹೊರತುಪಡಿಸಿ ದೇಹದ ಉಳಿದ ಭಾಗ ಎಲ್ಲಿ? ಶಿವಮೊಗ್ಗ ಜೈಲಿಗೆ ಬುರುಡೆ ಮ್ಯಾನ್ ಶಿಫ್ಟ್ ಆಗಿದ್ಯಾಕೆ? ಇದೆಲ್ಲವನ್ನ ನೋಡೋಣ ಬುರುಡೆ ಮಾವ ನ್ಯೂಸ್ ಟಾಕ್ನಲ್ಲಿ. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠ್ಠಲಗೌಡ ಅನ್ನೋದು ಎಸ್ಐಟಿ ತನಿಖೆ ವೇಳೆ ಗೊತ್ತಾಗಿದೆ. ಚಿನ್ನಯ್ಯ ಮತ್ತು ವಿಠ್ಠಲಗೌಡ ನಡುವೆ ಹಳೆಯ ಸಂಬಂಧವಿತ್ತು. ನೇತ್ರಾವತಿ ನದಿ ತೀರದಲ್ಲಿ ವಿಠ್ಠಲಗೌಡ ಇಟ್ಕೊಂಡಿದ್ದ ಚಿಕ್ಕ ಹೋಟೆಲ್ನಲ್ಲೇ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಾಸಿಸುತ್ತಿದ್ದ. ನದಿ ತೀರದಲ್ಲಿ ಭಕ್ತರು ಮರೆತು ಹೋಗ್ತಿದ್ದ ವಸ್ತುಗಳನ್ನ ಮತ್ತು ಮೃತದೇಹಗಳನ್ನೇನಾದ್ರೂ ಸಿಕ್ಕರೆ ಅದರ ಮೇಲಿರ್ತಿದ್ದ ಚಿನ್ನಾಭರಣವನ್ನ ವಿಠ್ಠಲಗೌಡನಿಗೆ ಚಿನ್ನಯ್ಯ ನೀಡ್ತಿದ್ನಂತೆ. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠ್ಠಲಗೌಡ ಅಂತ ಗೊತ್ತಾಗ್ತಿದ್ದಂತೆ ಎಸ್ಐಟಿ ಮತ್ತಷ್ಟು ಅಲರ್ಟ್ ಆಗಿದೆ. ಕೂಡಲೇ ವಿಠ್ಠಲಗೌಡನನ್ನ ಕಚೇರಿಗೆ ಕರೆಸಿಕೊಂಡು ತೀವ್ರ ವಿಚಾರಣೆ ಮಾಡಿದೆ. ಬಳಿಕ ನೇತ್ರಾವತಿ ಸ್ನಾನಘಟ್ಟ ಬಳಿ ಇರುವ ಬಂಗ್ಲೆಗುಡ್ಡ ಹಾಗೂ 9, 10, 11, 12ನೇ ಸ್ಪಾಟ್ಗೆ ಕರೆದೊಯ್ದು ಮಹಜರು ಮಾಡಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಸ್ಥಳದಲ್ಲಿದ್ದ ತಂಡ ಮಹಜರು ಮುಗಿಸಿ ವಾಪಸ್ ಎಸ್ಐಟಿ ಕಚೇರಿಗೆ ಕರೆತಂದಿದೆ. ವಿಠ್ಠಲಗೌಡನಿಂದ ಬುರುಡೆ ಪಡೆದು ಬುರುಡೆ ಬಿಟ್ಟಿದ್ದ ಚಿನ್ನಯ್ಯ ಜೈಲು ಪಾಲಾಗಿದ್ದಾನೆ. 15 ದಿನದ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಚಿನ್ನಯ್ಯನನ್ನ ಎಸ್ಐಟಿ ಕಸ್ಟಡಿಗೆ ಕೇಳದ ಕಾರಣ 14 ದಿನ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ. ಭದ್ರತಾ ದೃಷ್ಟಿಯಿಂದ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಎಂದಿರುವ ಚಿನ್ನಯ್ಯ, ನನ್ನನ್ನ ಬಳಸಿಕೊಂಡು ಧರ್ಮಸ್ಥಳಕ್ಕೆ ಕಳಂಕ ತರಲು ಹುನ್ನಾರ ನಡೆದಿದೆ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಷಡ್ಯಂತ್ರ ಮಾಡಿದ್ದಾರೆ ಅಂತ ಎಸ್ಐಟಿ ಎದುರು ಗ್ಯಾಂಗ್ನ ಹೆಸರನ್ನ ಚಿನ್ನಯ್ಯ ಹೇಳಿದ್ದಾನೆ. ಬುರುಡೆಗೆ ಕೇವಲ ಕೇರಳದ ಯೂಟ್ಯೂಬರ್ ಲಿಂಕ್ ಅಷ್ಟೇ ಅಲ್ಲ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಜ್ಯಸಭಾ ಸದಸ್ಯ ಸಂತೋಷ್ ಕುಮಾರ್ಗೂ ನಂಟಿದೆಯಾ ಎಂಬ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಚಿನ್ನಯ್ಯ, ಮಟ್ಟನವರ್, ಜಯಂತ್ ಟೀಮ್ ಸಂಸದ ಸಂತೋಷ್ ಕುಮಾರ್ರನ್ನ ಬುರುಡೆ ಸಮೇತ ಭೇಟಿಯಾಗಿ ಚರ್ಚಿಸಿದ್ರು. ಅಷ್ಟೇ ಅಲ್ಲ, ಕುಡ್ಲಾ ರ್ಯಾಂಪೇಜ್ ಹೆಸರಿನ ಯೂಟ್ಯೂಬ್ ಚಾನೆಲ್ಗೂ ಸಂಸದ ಸಂತೋಷ್ ಸಂದರ್ಶನ ನೀಡಿದ್ದು ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ರು. TV9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಎಸ್ಐಟಿನಲ್ಲಿ ಅಧಿಕಾರಿಗಳು ಚೆನ್ನಾಗಿ ತನಿಖೆ ಮಾಡ್ತಿದ್ದಾರೆ, ಆದ್ರೆ ಈ ಅಯೋಗ್ಯರು ಅಪಪ್ರಚಾರ ಮಾಡಿದ್ರು, ಇದಕ್ಕೆ ಬೇರೆ ಕಡೆಯಿಂದ ದುಡ್ಡು ಬಂದಿದೆ ಅಂತ ಆರೋಪ ಮಾಡಿದ್ರು. ಆ ಎಸ್ಐಟಿಯಲ್ಲಿ ಆಫೀಸರ್ ಇದ್ದಾರಲ್ಲ, ಅವರು ಸಮರ್ಥ ಆಫೀಸರ್ ಇದ್ದಾರೆ. ಇವರು ಅಯೋಗ್ಯರಿದ್ದಾರಲ್ಲ, ಇವರು ಅವ್ರಿಗೆ ಹೇಳಿದ್ರು ಸ್ವಲ್ಪ ಅಪಪ್ರಚಾರಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ. ಅದಕ್ಕೆ ಈ ಅಪಪ್ರಚಾರ ಆಗಿದೆ, ಬೇರೆ ಕಡೆಯಿಂದ ದುಡ್ಡು ಬಂದಿದೆ.